ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ, ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು 131 ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿ ನನಗೆ ಗೊತ್ತಿಲ್ಲ ಮದಿ ಹೆಂಗೆ ಆಗುತ್ತೆ ಹೋಗ್ತಾರೆ. ಬಿಕಾಸ್ ಲೆಕ್ಕ ಸಿಗ್ತಿಲ್ಲ ನಮಗೆ. ಲೆಕ್ಕ ಏನು ಗೊತ್ತೋ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗ್ತದೆ, ಬಾಯ್ತಿ ರಣಗಲ್ ರಿಲೀಸ್ ಆಗ್ತದೆ. ಯಾಕಂದ್ರೆ ಮುಗೀತು, ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರಿಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ಗೂ ಟೈಮ್ ಕೇಳ್ತಾ ಇದೆ, ಅದು ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತು ವಿ ಆರ್ ವೈಂಡಿಂಗ್ ಅಪ್. ಕ್ಲೈಮ್ಯಾಕ್ಸ್ ಬ್ರಾಂಚ್ ಇತ್ತು, ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್. ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರಬೇಕು. ಉಪೇಂದ್ರ ಅವರು ಬ್ಯುಸಿ ಇದ್ದಾರೆ UI-ಲಿ, ರಾಜ್ಬಿ ಶೆಟ್ಟಿ ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರಲ್ಲಿ ಫಿನಿಶಿಂಗ್. ಸೊ ಅದು ರೆಡಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡಿದ್ದು. ಅದು ಇಟ್ ಶುಡ್ ಸ್ಟಾರ್ಟ್ ಅದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಎಲ್ಲ ಡೇಟ್ಸು ಸಿಗಬೇಕು. ಅದನ್ನು ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಜಾಯ್ನ್ ಮಾಡಬೇಕು, ಅದಕ್ಕೂ ನಾನು ಅಕಾಮಡೇಟ್ ಮಾಡಬೇಕು. ಅದನ್ನ ಅಕಾಮಡೇಟ್ ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಡೋಂಟ್ ವರಿ, ಅದು ಬರುತ್ತೆ, ಅದನ್ನು ಮುಗಿಸ್ತೀವಿ. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು, ಯಾಕಂದ್ರೆ ಅದು ನನ್ನ ಕರ್ತವ್ಯ. ನಾನು ಏನೇ ಸಿನಿಮಾ ಮಾಡ್ತಾಯಿದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಫಿಲ್ಮ್ ಇಸ್ ಅದೊಂದೇ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇದರಲ್ಲಿ ನೀಟಾಗಿ ಐ ಹ್ಯಾವ್ ಗಿವನ್ ದ ಡೇಟ್ಸ್. ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ರೀತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಅನ್ಕೋ. ಸೆಂಟ್ರಲ್ಲಿ ಭೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದರಿಂದ ಪ್ರಾಬ್ಲಮ್ ಇಲ್ಲ. ಭೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಾಟ್. ಅಮ್ಮ ಲಿಂಪ್ಸ್ ಬಿಟ್ಟಿದ್ದೀರಾ, ಬಟ್ ಟೈಟಲ್ ಇನ್ನು ಯಾಕೆ ಅನ್ನೋಂಥ ಕುತೂಹಲ. ಯಾವುದಮ್ಮ ಇದು ಸಿನಿಮಾ ಟೈಟಲ್ ಏನು ರೀಸನ್ ಇರ್ಬೋದು? ಗಾಡ್ ನೋಸ್. ಇಲ್ಲ ಏನಾದ್ರು ಸೇರಿ ಅದು ಅದೇ ಹೇಳಿದಾರಮ್ಮ, ಏನು ಥರ ಮಾಡ್ಬೇಕನ್ನೋದು ಅವ್ರಿಗೂ. ಬಿಕಾಸ್ ಇಟ್ ಶುಡ್ ಪ್ರಾಪರಾಗಿ ಒಂದು ಇದು ಅಟ್ರಾಕ್ಟ್ ಆಗಬೇಕು, ಅದಕ್ಕೋಸ್ಕರ ನೋಡ್ತಾರೆ. ಏನೇನೋ ಒಂದು ಸಿಂಗಲ್ ಲೈನಲ್ಲಿ ಇಟ್ಕೊಂಡ್ಬಿಡ್ಬೋದು, ಅದು ಸೆಂಟೆನ್ಸ್ ಸೂಟ್ ಆಗಬೇಕು, ಅದಕ್ಕೋಸ್ಕರ. ಅದರ್ವೈಸ್ ನಥಿಂಗ್. ಇವಾಗ ಓಕೆ ಕ್ಲಾರಿಟಿ ಸಿಗ್ತದೆ ಇಲ್ಲ ಅವ್ರಿಗೆ. ಒಂದು ಪ್ರತಿಕ್ರಿಯೆ, ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ. ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ.